ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಬೇಕೇ ಬೇಕು ಬೇಕೇ ಬೇಕು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರವೇಶತಿಗಾಗಿ ಮಕ್ಕಳ ಒಂದು ಭವಿಷ್ಯತ್ತಿಗಾಗಿ ಕರೆದಿರ್ತಕ್ಕಂಥ ಅರ್ಜಿಯನ್ನು ತಿರಸ್ಕರಿಸಲ್ಪಟ್ಟಂಥ ಈ ಎಲ್ಲ ಮಕ್ಕಳ ಭವಿಷ್ಯತ್ತಿಗಾಗಿ ಈ ನಾಳೆ ನಡೀತಕ್ಕಂಥ ಪರೀಕ್ಷೆಯನ್ನು ರದ್ದು ಮಾಡಿ ಮುಂದೆ ಓಡಬೇಕು ಮತ್ತು ಮಕ್ಕಳಿಗೋಸ್ಕರ ಆ ಏನು ಸಮಸ್ಯೆ ಆಗಿದೆ, ಟೆಕ್ನಿಕಲ್ ಇಶ್ಯೂ ಆಗಿದೆ, ಏನಾಗಿದೆ, ಅದು ಯಾರ ಸಮಸ್ಯೆ ಇದೆ, ಸಂಬಂಧಪಟ್ಟಂಥ ಇಲಾಖೆ ಅವರ ಒಂದು ಕಾರ್ಯದರ್ಶಿಗಳ ಮೂಲಕ ಸರ್ಕಾರದ ಮೂಲಕ ಮಕ್ಕಳಿಗೋಸ್ಕರ ಆ ಪರೀಕ್ಷೆಯನ್ನು ರದ್ದುಪಡಿಸಿ ಮುಂದೂಡಲ್ಪಟ್ಟು ಮತ್ತು ಆ ಮಕ್ಕಳ ಹಾಲ್ ಟಿಕೆಟನ್ನು ಜನ್ರೇಟ್ ಮಾಡಿ ಅವರವರಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿ ಕೊಡುವಂತೆ ಈ ಒಂದು ಮೀಡಿಯಾದ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೆವು. ಮತ್ತು ಒಂದು ವೇಳೆ ಇವರು ಹೀಗೆ ಮಾಡದಿದ್ದರೆ ನಾಳಿನ ಪರೀಕ್ಷೆ ಮುಂದೋಡದೇ ಇದ್ದರೆ ಉಗ್ರ ಹೋರಾಟ ಮಾಡಿ ಈ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಬೀದಿಗಿಳಿತಕ್ಕಂಥ ಒಂದು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿತ್ತು. ಏನು ಪ್ರಾಬ್ಲಮ್ ಇತ್ತು ಅದು ಆಲ್ರೆಡಿ ನಾವು ಸಾಲ್ವ್ ಮಾಡಿ ಮತ್ತೆ ಅಪ್ಲಿಕೇಶನಲ್ಲಿ ಹಾಕಿದ್ದೀವಿ. ಆದರೂ ನನ್ನ ಹೆಸರು ಇನ್ನೂ ಎಲಿಜಿಬಲ್ ಲಿಸ್ಟಲ್ಲೂ ಬಂದಿಲ್ಲ, ನನ್ನ ಹಾಲ್ ಟಿಕೆಟು ಬಂದಿಲ್ಲ. ಪ್ರಾಬ್ಲಮ್ ಅದೇ ನಾನ್ ಎಲಿಜಿಬಲ್ ಲಿಸ್ಟಲ್ಲೂ ಬಂದಿಲ್ಲ ಹೆಸರು, ಹಾಲ್ ಟಿಕೆಟ್ನೂ ಬಂದಿಲ್ಲ. ಮುಂದೆ ಏನು ಮಾಡಬೇಕು? ಮುಂದೆ ಅಗ್ರಿಕಲ್ಚರ್ ಎಕ್ಸಾಮ್ ನಿಲ್ಬೇಕು. ಎಕ್ಸಾಮ್ ನಿಲ್ಬೇಕು. ನಂದು ನಾನ್ ಎಲಿಜಿಬಲ್ ಲಿಸ್ಟ್ನಾಗ ಬಂದಿದ್ರಿ. ಫಸ್ಟ್ ಟೈಮಿಗೆ ಅಪ್ಲಿಕೇಶನ್ ನಾನು ತೋರಿಸಲಿ ಏನ್ಬೋದು. ಸರ್, ನನ್ನ ಹೆಸರು ಶಂಕರ್ ಸಿದ್ಧ ಅಂತ ಹೇಳಿ ಅವರ ಸಿರ್ಸಿಲಿಂದ ಬಂದೀನಿ ಸರ್. ನನ್ನ ಮಗಳ ಕಡೆಯಿಂದ ಮೊದಲನೇ ಸಾರಿಗೆ ಹಾಕಿದ್ದನು ಬಂದಿಲ್ಲ ರೀ, ಎರಡನೇ ಸಾರಿ ಹಾಕಿದ್ದನು ರಿಜೆಕ್ಟ್ ಆಗ್ಯದ ಸರ್. ಇದಕ್ಕೆ ನ್ಯಾಯ ಯಾರು ಕೊಡಬೇಕು? ಕೇಳಿದವ್ರು ಕೊಡಬೇಕು ಅಥವಾ ಮಕ್ಕಳ ಜೊತೆ ಇಂಥ ಚೆಲ್ಲಾಟ ಆಡಬಾರ್ದು ಸರ್. ಇದು ಎದಕ್ಕೋಸ್ಕರ ಮಾಡ್ಲತ್ತಾರ ಸರ್. ಇದು ಇನ್ನೊಂದು, ನಾಳೆ ಸರ್ ಏನು ಎಕ್ಸಾಮ್ ಅದಾವ, ನಿನ್ನೆ 12 ಗಂಟೆಗೆ ಹಾಲ್ ಟಿಕೆಟ್ ರಿಸೀವ್ ಮಾಡ್ಯಾರ ರೀ. ಅದಾದ ನಂತರ ನಮಗೆ ಕಾಲಾವಕಾಶ ಕೊಡಬೇಕಾಗಿತ್ತಲ್ಲ ಸರ್. ನಿನ್ನೆ 12 ಗಂಟೆ ಬಾದ ನಂತರ ನಮಗೆ ಕಾಲಾವಕಾಶ ಕೊಡಬೇಕಾಗಿತ್ತು. ರಿಜೆಕ್ಟ್ ಆಗಿದ್ದು ನಿನ್ನೆ ಗುರ್ತಾಗಿದ್ದು ಸರ್ ನಮಗೆ. ಅದ್ರ ನಂತರ ನಿನ್ನೆ ಒಂದು ಡೇ ಇತ್ತು ಸರ್, ನಮಗೆ ಕೊಡ್ತಿದ್ರು ಕಾಲಾವಕಾಶ ಅಂದ್ರೆ ನಾವು ನಿನ್ನೆ ಎಲ್ಲ ಮಾಡ್ಕೊತಿದ್ದೇವೆ. ನಾವು ಪೇಪರ್ ರೆಡಿ, ಎಲ್ಲಿ ಏನು ತಪ್ಪಾಗ್ಯದ, ಏನು ಒಪ್ಪಾಗ್ಯದ, ನಾವು ಎಲ್ಲ ಪೇಪರ್ಸ್ ರೆಡಿ ಮಾಡ್ಕೊತಿದ್ದೇವೆ ರೀ. ಇದು ಸಮಯನೂ ಇಲ್ಲ, ಕಾಲಾವಕಾಶನೂ ಇಲ್ಲ. ನಾಳೆಯಿಂದ ಕೂಡ ಸರ್ ಎಕ್ಸಾಮ್ ಅದಾವ ಸರ್. ನಾಳೆಗೆ ಎಕ್ಸಾಮು ನಿಲ್ಲಿಸಲೇಬೇಕು. ಇವ್ರದ್ದು ಎಲ್ಲ ಮಾಡಿ ಒಂದು ಕಾಲಾವಕಾಶ, ಒಂದು ಸಮಯ ನಿಗದಿ ಮಾಡಿ ಎಕ್ಸಾಮ್ ಇಡಲೇಕ್ರಿ. ಇವರಿಗೆ ಏನು ರಿಜೆಕ್ಟ್ ಮಾಡ್ಯಾರಲ್ರಿ, ರಿಜೆಕ್ಟ್ ಆಗಿದ್ದು ಹುಡುಗರು ಇರಲಿ ಅಥವಾ ಹುಡುಗಿಯರೇ ಇರಲಿ, ಅವರಿಗೆಲ್ಲ ಇದು ಆಗಿ ಎಲಿಜಿಬಲ್